ನೋಡಿ, ಬಾವಿಯನ್ನ ಕ್ಲೀನ್ ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಜಾಗರೂಕರಾಗಿ ಇರಬೇಕಾಗುತ್ತೆ. ಯಾಕೆಂತಂದ್ರೆ ಇಲ್ಲೊಬ್ಬ ಬಾವಿಯನ್ನ ಕ್ಲೀನ್ ಮಾಡುವಾಗ ಆಮ್ಲಜನಕದ ಕೊರತೆಯಿಂದ ವ್ಯಕ್ತಿಯೊಬ್ಬ ಸಾವನ್ನಪ್ಪಿದ್ದಾನೆ. ಚಿಕ್ಕಮಗಳೂರು ನಗರದ ಉಂಡೆದಾಸರಹಳ್ಳಿ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಉಸಿರಾಡಲು ಕಷ್ಟವಾಗ್ತಾ ಇತ್ತು. ಈ ಕಷ್ಟವಾಗಿ ಮೋಹನ್ ಎಂಬಾತ ಸಾವನ್ನಪ್ಪಿರುವುದು. ದರ್ಶನ್ ಎಂಬುವರ ಮನೆಯ ಬಾವಿಯನ್ನ ಕ್ಲೀನ್ ಮಾಡುವಾಗ ಈ ದುರ್ಘಟನೆ ಸಂಭವಿಸ್ಬಿಟ್ಟಿದೆ. ನೋಡಿ, ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ, ಇದು ಆಫ್ ಮಾತ್ರ ಇರುವಂಥದ್ದು ಸಂಪಿಗೆ. ಕೆಲವು ಮನೇಲಿ ಫುಲ್ ಇರುತ್ತೆ, ಇನ್ನು ಕೆಲವು ಮನೇಲಿ ಆಫ್ ಇರುತ್ತೆ. ಸೊ ಏನು ಬಾವಿಯನ್ನು ಕ್ಲೀನ್ ಮಾಡಬೇಕು ಅಂತೇಳಿ ಇಲ್ದಿದ್ದಾಗ ದರ್ಶನ್ ಅನ್ನೋರ ಮನೆಯಲ್ಲಿ ಈ ಒಂದು ಮೋಹನ್ ಅಂತ 40 ವರ್ಷದವರು ಕ್ಲೀನ್ ಮಾಡ್ತಾರಂಥ ಸಂದರ್ಭದಲ್ಲಿ ಆಕ್ಸಿಜನ್ ನೀಟಾಗಿ ಸಪ್ಲೈ ಆಗಿಲ್ಲ ಒಳಗಡೆ. ಹಾಗಾಗಿ ಈ ಒಂದು ದುರ್ಘಟನೆ ಸಂಭವಿಸ್ಬಿಟ್ಟಿದೆ. ಈಗ ಸದ್ಯ ಸ್ಥಳಕ್ಕೆ ನಗರ ಠಾಣಾ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ನಡೆಸ್ತಾ ಇದ್ದಾರೆ. ನಗರ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ.